ಸ್ಪರ್ಧಿ ತನುವಿನೊಳಗಿನ ಅನುದಿನ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕುಂಟೆ ಕೃಷ್ಣ ಅವರು. ಬಲಿ ಜೋಡ್ ಚಪ್ಪಾಳೆ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಎನ್ನ ಮನಕ್ಕೊಂದು ಮಾತು ಕೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡೆ ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಗಾಳಿಯು ಬೀಸಿ ಎಲೆ ತೂರಿ ಹೋಗುವಾಗ ತನ್ನ ಗಾಳಿಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಮಾಯಾದ ಕೊಂಬೆ ಮ್ಯಾಲೆ ಮಾಯಾದ ಗಿಳಿ ಕುಳಿತೋ ಮಾಯಾದ ಗಿಳಿ ಕುಳಿತೋ ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ತಾಯಕ್ಕೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಗೊಡ್ಡಾರಣ್ಯ ಇಟ್ಟೆಡೆ ಮೆರೆಯೋಳು ಇಟ್ಟೆಡೆ ಮೆರೆಯೋಳು ಜೇನು ತನ್ನ ಸವಿಗಾಗಿ ಎಲೆ ಜೀವವೇ ತುಪ್ಪವ ಸವಿದುಂಡು ಹುಳುಹಾರಿ ಹೋಗುವಾಗ ತುಪ್ಪವ ಸವಿದುಂಡು ಹುಳುಹಾರಿ ಹೋಗುವಾಗ ತನ್ನ ಇಪ್ಪೆಗೊಂದು ಮಾತು ಹೇಳದೆ ಹಂಸ. ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ
ಹಂಸ ತನುವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಮತ್ತಿಕುಂಟೆ ಕೃಷ್ಣ ಅವರೇ ಮಧ್ಯದಲ್ಲಿ ಮರ್ತ್ಬಿಟ್ರಾ? ಹೌದಾ? ಓಕೆ. ಅರ್ಚನಾ ಮ್ಯಾಮ್ ಹೇಳಿ. ಎಂಥ ಒಳ್ಳೆ ಹಾಡಿದು, ಅದ್ಭುತವಾದ ಹಾಡು, ಸಾಹಿತ್ಯ ಅದಕ್ಕೆ ತಕ್ಕ ಹಾಗೆ ಒಂದು ಘನತೆಯನ್ನು ತಂದುಕೊಡುವಂಥ ಸಂಗೀತ, ತುಂಬ ಒಳ್ಳೆ ಹಾಡು, ತುಂಬ ನೀಟಾಗಿ ಹಾಡಿದ್ರಿ ಕೃಷ್ಣ ಅವರೇ. ಥ್ಯಾಂಕ್ ಯು ಮೇಡಮ್. ನೀಟಾಗಿ ಹಾಡಿದ್ರಿ. ಇದು ತುಂಬ ಪ್ರತಿ ಸಾಲು ತುಂಬ ಸಸ್ಟೈನ್ ಮಾಡಿ ನಿಲ್ಲಿಸುವಂಥ ಹಾಡಿದು. ಅದಕ್ಕೆ ಬ್ರೆತ್ ಕಂಟ್ರೋಲು ಬೇಕು, ಸ್ವರಗಳ ಮೇಲೆ ಹಿಡಿತಾನೂ ಬೇಕು. ನಾನು ಮತ್ತೆ ಶಾರ್ಪ್ ಹಾದಿಯಲ್ಲೇ ನೀವು ಹೋಗ್ಬಿಡ್ತೀರಾ ಅಂತ ಭಯ ಆಯಿತು. ಆಲಾಪ ಒಂದು ಮಾಡಿದ್ರಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಎಡವಟ್ಟಾಯಿತು. ಬಟ್ ಅದು ಬಿಟ್ಟರೆ ಸಾಂಗ್ ಎಲ್ಲ ನೀಟಾಗಿ ಬಂತು. ಹೀಗೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡಿಕೊಂಡು ಗೆಲುವಿನ ಕಡೆ ನಿಮ್ಮ ದಾಪುಗಾಲಿರಲಿ. ಗಾಡ್ ಬ್ಲೆಸ್ ಯು. ಸೂಪರ್. ವೆಂಕಲ್ ಸರ್. ಕೃಷ್ಣ ಅವರೇ, ಈ ಹಾಡನ್ನು ಡಾಕ್ಟರ್ ಭಾನುದ್ರ ಕೆಂಪಯ್ಯನವರು ತುಂಬ ಪ್ರಸಿದ್ಧಿಗೊಳಿಸ್ತಿರ್ತಕ್ಕಂಥ ಹಾಡು. ಎಂಥ ಒಳ್ಳೆ ಅದ್ಭುತವಾದ ಸಾಹಿತ್ಯ ಅರ್ಥ ಇದೆ ಈ ಹಾಡಲ್ಲಿ ಅಂತ ಹೇಳಿದ್ರೆ, ಬಹುಶಃ ಹಂಸ ಅಂತಕ್ಕಂಥದ್ದು ಆತ್ಮಕ್ಕೆ ಹೋಲಿಕೆ ಮಾಡಿರ್ತಕ್ಕಂಥದ್ದು. ಯಾರಾದರೂ ಹಿಂಗೆ ಸಾವು ಬರ್ತದೆ ಅಂತ ಗೊತ್ತಿದ್ದೆ ಅಂತ ಏನಾದರೂ ಡೇಟ್ ಫಿಕ್ಸ್ ಆಗಿದ್ದಿದ್ರೆ ಈ ಪ್ರಪಂಚ ಏನಾಗಿರ್ತಾ ಇತ್ತು ಗೊತ್ತಿಲ್ಲ. ಯಾವ ಗಳಿಗೆಯಲ್ಲಿ ಎಲ್ಲಿ ಆತ್ಮ ಹಾರಿ ಹೋಗುತ್ತೋ ಅಂತಕ್ಕಂಥ ಸತ್ಯವನ್ನು ಈ ಹಾಡಲ್ಲಿದೆ. ಅಂದರೆ ಒಂದು ಮಾತು ಯಾಕೆ ಹೇಳಲಿಲ್ಲ ನೀನು ಅಂತ ಪ್ರಶ್ನೆ ಮಾಡುತ್ತೆ ನೋಡಿ ಆತ್ಮ. ಇಷ್ಟು ದಿವಸ ನಾನು ಹೊಟ್ಟೆಯಲ್ಲಿ ನಾನು ಎದೆಯಲ್ಲಿಟ್ಟು ನೀನು ಕಾಪಾಡ್ಕೊಂಡಿದ್ನಲ್ಲ, ಆಯಿತು ನೀನು ಹೋಗುವ ಒಂದು ಮಾತು ಹೇಳಬೇಕಿತ್ತು, ನಾನು ನಿನ್ನಿಂದ ನಿರ್ಗಮಿಸ್ತಾ ಇದ್ದೀನಿ, ನಾನು ಸ್ವರ್ಗದ ಕಡೆ ಹೋಗ್ತಾ ಇದ್ದೀನಿ ಅಂತ ಯಾಕೆ ಕೇಳಲಿಲ್ಲ ಅಂತಕ್ಕಂಥ ಅರ್ಥ ಅಂತ ನಾನು ಗ್ರಹಿಸಿದ್ದೇನೆ. ಬಹಳ ಒಳ್ಳೆಯ ಸಾಹಿತ್ಯ, ಎಷ್ಟು ಸಾರಿ ಕೇಳಿದ್ರು ಕೇಳಬೇಕಂತ ಹಾಡಿದ್ದು. ತುಂಬ ಅರ್ಥಗರ್ಭಿತವಾಗಿದೆ. ಹಾಡನ್ನು ಚೆನ್ನಾಗಿ ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಈ ಹಾಡಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಹಾಡಿದ್ರಿ, ತುಂಬ ಅದ್ಭುತವಾಗಿ ಹಾಡಿದ್ರಿ. ಅದರಲ್ಲಿ ಈ ಜನಪದದಲ್ಲಿ ತತ್ವಪದಗಳು ಅಂತ ಕರಿತೀವಲ್ಲ, ಇವುಗಳನ್ನು ಆತ್ಮಜ್ಞಾನದ ವಚನಗಳು ಅಂತ ಕರಿತೀವಿ. ಆತ್ಮಜ್ಞಾನದ ವಚನಗಳು ಅಂದರೆ ಆತ್ಮ ಮತ್ತು ದೇಹ ಎರಡು ಮಾತಾಡ್ಕೊಳ್ತವೆ. ಈ ಥರದ ಹಾಡುಗಳು ತುಂಬ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಆತ್ಮ ಮತ್ತು ದೇಹ ಮಾತಾಡ್ಕೊಳ್ಳೋದನ್ನು, ಪ್ರಸಂಗವನ್ನು ತತ್ವಪದಗಳಲ್ಲಿ ಬಳಸ್ತಾ ಹೋಗ್ತಾರೆ. ನನಗೆ ಆ ಕೊನೆ ಸಾಲಿದೆಯಲ್ಲ, ಅದು ಅದ್ಭುತವಾದ ಸಾಲು ಅಂತ ಅನಿಸ್ತು. ಇಟ್ಟೆಡೆ ಮೆರೆಯುಳು ಜೇನು ತನ್ನ ಸವಿಗಾಗಿ ಎಲೆ ಜೀವವೇ. ಜೇನುಗೂಡು ಕಟ್ಟಿ ಆ ಜೇನುತುಪ್ಪನ ಹೀರ್ಕೊಂಡು ಆ ರೊಟ್ಟಿಗೆ ಬಿಟ್ಟು ಹೋಗುತ್ತಲ್ಲ, ಅದಕ್ಕೊಂದು ನನಗೊಂದು ಮಾತು ಹೇಳಲಿಲ್ವಲ್ಲ, ಹಾಗೆ ಹೋಗ್ಬಿಟ್ರಲ್ಲ ನೀವು ಅಂತ ಹೇಳಿ. ಯಾರು ಹೇಳಿ ಸಾಧ್ಯನೇ ಇಲ್ಲ, ಹೇಳಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳಿ ಹೋಗೋ ಕಾರಣ ಹೋಗುವ ಮೊದಲು ಅಂತ ಕವಿ ಕೂಡ ಬರೀತಾರೆ. ಏನು ಕಾರಣ ಹೇಳಲಿಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಇಂಥ ಒಂದು ಆತ್ಮಜ್ಞಾನದ ವಚನಗಳು ಜನಪದರದಲ್ಲಿದೆ. ಅದರಲ್ಲೂ ಬೋಧನೆ ತಗೊಂಡವರು, ಅಂದರೆ ತತ್ವ ಬೋಧನೆ ತಗೊಂಡಿರ್ತಾರೆ ಕೆಲವರು, ಅವ್ರು ಮಾತ್ರ ಇಂಥ ಹಾಡುಗಳನ್ನ ಹಾಡ್ತಾರೆ, ಎಲ್ಲರೂ ಹಾಡಲ್ಲ. ಹಾಗಾಗಿ ತುಂಬ ಇಷ್ಟ ಆಯಿತು ಹಾಡು. ನಿಮ್ಮ ಹಾಡುಗಾರಿಕೆನೂ ಇಷ್ಟ ಆಯಿತು. ಅದು ಮ್ಯಾನೇಜ್ ಮಾಡಿದ್ರೆ ಆ ಸಾಹಿತ್ಯ ತಪ್ಪಿದಾಗ ಅಲ್ಲೆಲ್ಲೂ ನಿಲ್ಲಿಸ್ದೇನೆ ಹಂಗೆ ಅದನ್ನು ಮ್ಯಾನೇಜ್ ಮಾಡಿದ್ರಲ್ಲ. ಇಪ್ಪೆ ಮರೆತು ಬಿಟ್ಟಿದೆ, ಒಂದು ಕಡೆ ಹೋಯ್ತು ಇಪ್ಪೆಗೊಂದು ಸ್ವಲ್ಪ ಅಲ್ಲ, ಅದು ಮ್ಯಾನೇಜ್ ಮಾಡಿದ್ರಿ ನೀವು, ಅದು ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಿದ್ರಿ. ಭಾಳ ಚೆನ್ನಾಗಿತ್ತು. ಒಳ್ಳೇದಾಗಲಿ. ಸೂಪರ್ಬ್. ಒಳ್ಳೇದಾಗಲಿ. ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು.